ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ವೀರವಿರಾಗಿಣಿ ಅಕ್ಕಮಹಾದೇವಿ ತಾಯಿಯವರ ಜಯಂತ್ಯೋತ್ಸವ. ನಾಡಿನಾದ್ಯಂತ ಎಲ್ಲ ಬಸವ ಭಕ್ತರು, ಶರಣ ಸಂಕುಲ ಶರಣೆಯರು ಈ ದಿನವನ್ನು ಆಚರಣೆಯಲ್ಲಿ ಮಾಡ್ತಾಯಿದ್ದಾರೆ. ದಮನದ ಹುಣ್ಣಿಮೆಯಂದು ಉಡುತಡಿ ಎಂಬ ಗ್ರಾಮದಲ್ಲಿ ಅಕ್ಕಮಹಾದೇವಿ ತಾಯಿಯವರು ಓಂಕಾರ ಶೆಟ್ಟಿ ಲಿಂಗಮ್ಮ ಎನ್ನುವ ದಂಪತಿಗಳ ಉದರದಲ್ಲಿ ಜನಿಸಿ ಅಲ್ಲಿ ಉಡುತಡಿಯಲ್ಲಿರುವಂಥ ಮಠದ ಗುರುಲಿಂಗ ದೇವರು ಅನ್ನುವರ ಒಂದು ಮಾರ್ಗದರ್ಶನದಲ್ಲಿ ಆ ಕಲ್ಯಾಣದಿಂದ ಬಂದಂಥ ಏನು ಚರಜಂಗಮರಿದ್ದರು ಅವರಿಂದ ಬಂದಂಥ ತಾಡು ಓಲೆಗಳಿರುವ ವಚನಗಳನ್ನು ಆ ಗುರುಲಿಂಗ ದೇವರು ಅಕ್ಕಮಹಾದೇವಿ ತಾಯಿಯರಿಗೆ ತಿಳಿಪಡಿಸ್ತಾಯಿದ್ರು. ಆವಾಗಲೇ ಅಕ್ಕಮಹಾದೇವಿ ತಾಯಿಯವರು ಈ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅವರು ಸಣ್ಣ ವಯಸ್ಸಿನಲ್ಲಿ ಪದಾರ್ಪಣೆ ಮಾಡ್ತಾಯಿದ್ದಾರೆ. ಮುಂದೆ ಯೌವನಕ್ಕೆ ಬಂದಾಗ ಕೌಶಿಕನ ಕಾಕದೃಷ್ಟಿ ಬಲಿಯಾಗ್ತಾರೆ. ಆದರೆ ಆ ತಾಯಿ ಆ ರಾಜನ ಒಲಮೆಗೆ ಪಾತ್ರರಾಗದೆ ಆ ಸೃಷ್ಟಿಕರ್ತ ಲಿಂಗದೇವ ಆ ಪರಮಾತ್ಮ ಆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ಅವರು ಏನು ಮಾಡ್ತಾರಂದರೆ ಆ ಉಟ್ಟ ಸೀರೆಯನ್ನೇ ಬಿಚ್ಚಿ ಒಗೆದು ಈ ದೇಹದಲ್ಲಿ ಏನಿದೆ ನೋಡು, ಎಲುವಿನ ತಡಿಕೆ, ಕಿವಿನ ಹೊದಿಕೆ, ಮೂತ್ರದ ಕುಡಿಕೆ, ಬಿಡು ಈ ಸುಡು ಆಸೆಯನ್ನು ಅಂತ ಹೇಳುತ್ತಾ ಅವರು ಉಡುತಡಿಯಿಂದ ಕಲ್ಯಾಣದ ಕಡೆಗೆ ಆಗಮನವಾಗ್ತದೆ. ಅವರು ಅಕ್ಕಮಹಾದೇವಿಯರು ತಾವೇ ಹೇಳಿದ ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹನ್ನು ಅವರು ಹೇಳ್ತಾರೆ. ಯಾರು ನಿನ್ನ ಗಂಡ ಅಂತ ಕೇಳಿದಾಗ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೇನೇವ, ಎಡೆ ಇಲ್ಲದ ಕಡೆ ಇಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೇನೇವ, ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕೆ ತಾಯೇ ಅಂತ ಹೇಳಿ ಆ ಹುಟ್ಟು ಸಾವುಗಳಿಗೆ ಅತೀತವಾದಂಥ ಸೃಷ್ಟಿಕರ್ತ ಪರಮಾತ್ಮನೇ ನನ್ನ ಗಂಡ ಅಂತ ಹೇಳಿ ತಿಳ್ಕೊಂಡು ಆ ತಾಯಿ ಕಲ್ಯಾಣದ ಕಡೆ ಬರ್ತಾರೆ. ಕಲ್ಯಾಣದ ಕಡೆ ಬರುವಾಗ ದಾರಿಯಲ್ಲಿ ಅನೇಕ ಒಂದು ಜೀವನದಲ್ಲಿ ಕಷ್ಟಗಳನ್ನು ನಷ್ಟಗಳನ್ನು ಅವರು ಅನುಭವಿಸ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಈ ಕಾಯ ಕರ್ರನೆ ಕಂದಿದರೇನು, ಮಿರ್ರನೆ ಮಿಂಚಿದರೇನು, ನಾಯಿ ತಿಂದರೇನು, ನೀರು ಕುಡಿದರೇನು, ಈ ಚನ್ನಮಲ್ಲಿಕಾರ್ಜುನ ಒಲಿದ ಕಾಯ ಹೇಗಿದ್ದರೇನು ಅಂತ ಹೇಳಿ. ಮತ್ತು ಅದೇ ರೀತಿ ಅವರು ಹಸಿವಾದಾಗ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲವುಂಟು, ಅಂಗ ಶೀತಕ್ಕೆ ಬೀಸಾಟ ಅರಿವೆಗಳುಂಟು ಅಂತ ಹೇಳಿ ಆತ್ಮಸಂಗಾತಕ್ಕೆ ಆ ದೇವನೇ ನನ್ನ ಆತ್ಮಸಂಗಾತ ಅಂತ ಹೇಳಿ ಒಂದು ದೃಢ ನಿರ್ಧಾರದಿಂದ, ದೃಢ ಮನಸ್ಸಿನಿಂದ ಆ ತಾಯಿ ಕಲ್ಯಾಣದೆಡೆ ಬರ್ತಾಯಿದ್ದಾರೆ. ಹಾಗೆ ಆ ತಾಯಿಯ ಒಂದು ವಚನಗಳನ್ನು ನಾವು ಓದ್ತಾ ಹೋದಾಗ ಅವರಲ್ಲಿ ಎಷ್ಟು ಒಂದು ಧೈರ್ಯ ಇರಬೇಕು, ಸ್ಥೈರ್ಯ ಇರಬೇಕು. ನಾವು ಈ ದಿನಮಾನದಲ್ಲಿ ಏನಾದರೂ ಒಂದು ಪೂಜೆ ಮಾಡಿದರೆ ಅದನ್ನು ಬೇಕು ಇದನ್ನು ಬೇಕು ಅಂತ ದೇವ್ರ ಹತ್ರ ಬೇಡಿಕೆಯನ್ನು ಇಡ್ತೇವೆ. ಆದರೆ ಆ ತಾಯಿ ಹೇಳ್ತಾಳೆ, ಮನೆ ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನೀಡದಂತೆ ಮಾಡಯ್ಯ, ನೀಡಿದೊಡೆ ಕೆಳಕ್ಕೆ ಬೀಳುವಂತೆ ಮಾಡಯ್ಯ, ಕೆಳಕ್ಕೆ ಬಿದ್ದುದ ನಾನೆತ್ತಿಕೊಂಬುವುದಕ್ಕಿಂತ ಮುಂದೆ ಸುನಿ ಎತ್ತಿಕೊಂಬಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ. ಅಂದರೆ ಅಲ್ಲಿ ಎಷ್ಟು ಅವರು ಒಂದು ಧೈರ್ಯ, ಒಂದು ಸ್ಥೈರ್ಯ ಇತ್ತು ಅನ್ನೋದನ್ನು ನಾವು ನೋಡಬೇಕು. ಅದೇ ರೀತಿ ಸಣ್ಣ ಪುಟ್ಟ ವಿಷಯಗಳಿಗೂ ಅನಾಹುತಗಳನ್ನು ಮಾಡಿಕೊಳ್ಳುವಂಥ, ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥ ಈ ದಿನಮಾನಕ್ಕೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನ ಸಂದೇಶ ಏನಂತೇಳಿ ಏನು ಹೇಳ್ತಿದ್ದಾರೆ ಅವರು, ಇಲ್ಲಿ ಏನು ನಾವು ಹುಟ್ಟಿ ಬಂದಿದ್ದೇವೆ ಈ ಲೋಕದಲ್ಲಿ, ಇಲ್ಲಿ ಸ್ತುತಿಗಳು ಬರ್ತಾವೆ, ನಿಂದೆಗಳು ಬರ್ತಾವೆ, ಇವುಗಳನ್ನು ಮೀರಿ ನಾವು ನಿಲ್ಲಬೇಕು ಅಂತ ಹೇಳಿ ಆ ತಾಯಿ ಅವರು ಹೇಳ್ತಾರೆ. ಸಮುದ್ರದಲ್ಲಿ ದಡದಲ್ಲಿ ಮನೆ ಮಾಡಿ, ಸಮುದ್ರದ ದಡದಲ್ಲಿ ಮನೆ ಮಾಡಬಾರ್ದು, ಅದು ಮಾಡಿದ ಮೇಲೆ ಆ ನೆರೆ ತೊರೆಗಳಿಗೆ ಹೆದರಬಾರ್ದು, ಸಂತಿಯೊಳಗೆ ಮನೆ ಮಾಡಬಾರ್ದು, ಆ ಶಬ್ದಕ್ಕೆ ನಾಚಿಕೊಂಡಿರಬಾರ್ದು. ಹಾಗೆ ಕಾಡಿನಲ್ಲಿ ಬೆಟ್ಟದ ಮೇಲೊಂದು, ಅಲ್ಲಿ ಬೆಟ್ಟದ ಮೇಲೆ ಮನೆ ಮಾಡಿದ ಮೇಲೆ ಆ ಬೆಟ್ಟದೊಳಗೆ ಮೃಗಗಳು
ಇರ್ತಾವೆ, ಅವುಗಳಿಗೆ ಅಂಜಬಾರ್ದು. ಹಾಗೆ ಈ ಲೋಕದಲ್ಲಿ ನಾವು ಹುಟ್ಟಿ ಬಂದ ನಂತರ ಸ್ತುತಿ ನಿಂದೆಗಳು ನಮಗೆ ಬರ್ತಾ ಇರ್ತಾವೆ. ಅದನ್ನು ಮನೋಸ್ಥೈರ್ಯದಿಂದ ಎದುರಿಸಬೇಕು ಅಂತೇಳಿ ಆ ತಾಯಿ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಕಲ್ಯಾಣಕ್ಕೆ ಬಂದು ಶರಣರ ಸಂಕುಳದಲ್ಲಿ ಅಲ್ಲಮ ಪ್ರಭುದೇವರ ಒಂದು ಒಂದು ವಾಗ್ವಾದ ನಡೀತಾ ಇದೆಯಲ್ಲ, ಅದರಲ್ಲಿ ಜಯಶಾಲಿಯಾಗಿ ಆ ಅನುಭವ ಮಂಟಪದಲ್ಲಿ ಅವರು ಅಕ್ಕ, ಅಲ್ಲಿವರೆಗೆ ಮಹಾದೇವಿಯಾಗಿದ್ದ ಅವರು ಅಕ್ಕ ಅಂತ ಹೇಳಿ, ನನ್ನ ತಾಯಿ ಹಡೆದವ್ವ ಹಡೆದಕ್ಕ ಅಂತ ಹೇಳಿ ಆ ಶರಣರಿಂದ ಕರೆಸಿಕೊಂಡು, ಆಮೇಲೆ ಎಲ್ಲ ಗಡ್ಡ ಬೆಳೆದು ವಯಸ್ಸಾಗಿ ಇವರೆಲ್ಲ ಹಿರಿಯರೇನು, ಆದರೆ ಹಿರಿತನ ಯಾರ್ದು ಅಂತ ಕೇಳಿದಾಗ ನಮ್ಮ ಮಹಾದೇವಿ ಅಕ್ಕಂಗಳಿಗೆ ಹಿರಿತನ ಅಂತ ಹೇಳಿ ಅಲ್ಲಿ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿ ತಾಯಿಯವರ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಈ ದಿನ ಅಕ್ಕನ ಹುಣ್ಣಿಮೆ ನಾಡಿನಾದ್ಯಂತ ಎಲ್ಲ ಬಸವ ಭಕ್ತರು, ಶರಣರು, ಶರಣೆಯರು ಮತ್ತು ಅನೇಕ ಮುಮುಕ್ಷಗಳು ಅಂತ ಸಾಹಿತ್ಯಗಳು ಇವರೆಲ್ಲ ಅಕ್ಕನ ಹುಣ್ಣಿಮೆಯನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ದಿನ ಆ ತಾಯಿಯನ್ನು ಮೊದಲ ಕವಿಯತ್ರಿ, ಮೊದಲೇ ಹೆಣ್ಣಿಗಾಗಿ ಈ ದಿನಮಾನದಲ್ಲಿಯೂ 33% ಆ ಪರ್ಸೆಂಟು ಈಗೇನೇ ಹೇಳ್ತಾ ಇದ್ದಾರೆ. ಆದರೆ ಅವತ್ತಿನ ದಿನಮಾನದಲ್ಲಿ ಹೆಣ್ಣಿನಗಾಗಿ ಒಂದು ಹೋರಾಟವನ್ನು ಮಾಡಿದಂಥ ಮಹಾತಾಯಿ ಅಕ್ಕ ಮಹಾದೇವಿಯವರು. ಅದಕ್ಕೆ ಈ ದಿನ ಅವರ ಒಂದು ಜಯಂತ್ಯೋತ್ಸವ ಬಂದಿದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಅದಕ್ಕೋಸ್ಕರ ಎಲ್ಲರೂ ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ನನ್ನ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.